ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ವಾಸ್ತವಿಕ ಬದುಕಿನ ಕೆಲವು ಜನರ ಭಾವನೆಗಳು, ವಿಚಾರಗಳು, ನಡೆನುಡಿ, ಸಂಸ್ಕೃತಿ, ಸಂಸ್ಕಾರ ಇವುಗಳ ಬಗ್ಗೆ ಕೆಲವು ವಿಚಾರಗಳನ್ನು, ಆಲೋಚನೆಗಳು, ಭಾವನೆಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈಗಿನ ಈ ಕಲಿಯುಗದಲ್ಲಿ ನಾವಿರುವ ಈ ಸಮಾಜದಲ್ಲಿ ಸಹಾಯ ಸಹಕಾರ ಉಪಕಾರ ಮಾಡುವಂಥ ಜನ ತುಂಬ ಕಡಿಮೆ ಇದ್ದಾರೆ. ಇಲ್ಲಿ ಕಲಿಯುಗದಲ್ಲಿ ವಾಸ್ತವಿಕ ಬದುಕಿನಲ್ಲಿ ಜನರು ಬಣ್ಣ ಬಣ್ಣದ ಮಾತುಗಳೇ ಅವರ ಬಂಡವಾಳ ಆಗಿರುತ್ತದೆ. ಇರಂಗಿನ ಲೋಕದಲ್ಲಿ ಅವರ ಉಡುಗೆ ತೊಡುಗೆಗಳೇ ಜನಕ್ಕೆ ಮೆಚ್ಚಿಸುವಂಥ ಅಲಂಕಾರಗಳು. ಇವರ ಸಕ್ಕರೆಯಂತೆ ಮಾತುಗಳ ಮುತ್ತುಗಳು ನೀತಿ ಮತ್ತು ನೈತಿಕತೆಯ ಬಗ್ಗೆ ಮಾತನಾಡುತ್ತಾರೆ. ಅವರಲ್ಲಿಯೇ ನೈತಿಕ ಬದುಕಿನ ಮೌಲ್ಯಗಳಾಧಾರಿತ ಗುಣಗಳೇ ಇರುವುದಿಲ್ಲ. ತಮ್ಮ ಜೀವನವನ್ನು ತಾವೇ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ಇವರು ಬೇರೊಬ್ಬರ ಜೀವನದಲ್ಲಿ ಹೇಗೆ ಬದಲಾವಣೆ ತರುವುದು? ಇದೆಲ್ಲ ಡಾಂಬಿಕ ಬದುಕು. ಬಾಯಿಯಲ್ಲಿ ಅಕ್ಕರೆ ಸಕ್ಕರೆ ಮಾತುಗಳು, ಬಗಲಲ್ಲಿ ಕತ್ತರಿ. ಹೇಗಿದೆ ಈ ದುನಿಯಾ? ಈ ಭೂಮಿ ಮೇಲೆ ವಾಸಿಸುತ್ತಿರುವ ನಾವುಗಳು ದೇವರು ನೋಡಿಲ್ಲ ಎಂದು ಹೇಳುವಂಗಿಲ್ಲ. ಇಲ್ಲಿ ನಮ್ಮ ಕಷ್ಟದ ಕಾಲದಲ್ಲಿ ನಮ್ಮ ಯಾವುದೇ ಸಮಸ್ಯೆಗಳಿಗೆ ಯಾರು ನಮಗೆ ಸಹಾಯ ಮಾಡುವರೋ ಅವರೇ ಪ್ರತಿಯೊಬ್ಬ ವ್ಯಕ್ತಿಗಳು ನಮ್ಮ ಪಾಲಿಗೆ ದೇವರು. ಇಲ್ಲಿ ಹೆಣ್ಣಿಗೆ ಹುಟ್ಟೋದು ಒಂದು ಕಡೆ ಆದರೆ ಸಂಸಾರ ಸಾಗಿಸುವುದು ಇನ್ನೊಂದು ಕಡೆ. ಹೆಣ್ಣಿಗೆ ತವರು ಮನೆಯೇ ಪ್ರೀತಿಯ ಮೊದಲ ಪಾಠಶಾಲೆಯಾಗಿರುತ್ತದೆ. ನಂತರ ಅವಳ ಜೀವನವು ಗಂಡನ ಮನೆಯ ಹೊಸ ಪಾಠಶಾಲೆಯಾಗಿರುತ್ತದೆ. ತವರು ಮನೆಯು ಸಂಭ್ರಮ ಕಲಿಸಿದರೆ ಗಂಡನ ಮನೆ ಸಹನೆ ಕಲಿಸುತ್ತದೆ. ನಮ್ಮ ಜೀವನದಲ್ಲಿ ಈ ಸಾಮಾಜಿಕ ಜನರಲ್ಲಿ ನಮ್ಮ ಕಷ್ಟಗಳಿಗೆ, ನಮ್ಮ ಸಮಸ್ಯೆಗಳಿಗೆ, ನಮ್ಮ ನೋವುಗಳಿಗೆ ಯಾರು ಸ್ಪಂದಿಸುತ್ತಾರೋ ಅಂಥವರಿಗೆ ಮಾತ್ರ ನಮ್ಮ ಭಾವನೆಗಳು ಹಂಚಿಕೊಳ್ಳಬೇಕು. ನೋವು ನಲಿವುಗಳು ನಮ್ಮ ಜೀವನದಲ್ಲಿ ಬರುವುದು ಸಹಜ. ಫಲಕೊಡದ ಮರದಲ್ಲಿ ಹಣ್ಣು ಹುಡುಕಿದರೆ ಏನು ಪ್ರಯೋಜನ? ಈ ಭೂಮಿ ಮೇಲೆ ಈ ಸಾಮಾಜಿಕ ಜೀವನದಲ್ಲಿ ನೀವು ಎಷ್ಟೇ ನಿಯತ್ತಾಗಿರಿ, ಒಳ್ಳೆಯವರಾಗಿರಿ, ಬೇರೆಯವರಿಗೆ ಒಳ್ಳೆಯದೇ ಬಯಸಿರಿ, ಸಮಾಜಕ್ಕಾಗಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿರಿ, ಬಂಗಾರ ಅಂಥ ಗುಣಗಳು ಇದ್ದರೂ ಸಹ ಯಾರೋ ಒಬ್ಬರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮನುಷ್ಯ ಇದ್ದೇ ಇರುತ್ತಾನೆ ಈ ಸಮಾಜದಲ್ಲಿ. ಇದು ಸತ್ಯ ಮಾತು. ಇಲ್ಲಿ ಕಬ್ಬಿಣಕ್ಕೆ ಕೈಯಿಂದ ಹೊಡೆದು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಹಿಡಿದ ತುಕ್ಕೆ ಅದನ್ನು ನಾಶ ಮಾಡುತ್ತದೆ. ಅದೇ ಥರ ಈ ಮನುಷ್ಯನನ್ನು ಕೂಡ ನಾಶ ಮಾಡಲಾಗುವುದಿಲ್ಲ. ಅವನ ಕೆಟ್ಟ ಅಭ್ಯಾಸಗಳೇ ಅವನ ಕೆಟ್ಟ ಯೋಚನೆಗಳೇ ಅವನ ನಾಶ ಮಾಡುತ್ತದೆ.
ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ಬುದ್ಧಿವಂತರಿಲ್ಲ, ಮತ್ತು ಕಾಲಕ್ಕಿಂತಲೂ ಯಾರೂ ದೊಡ್ಡವರಿಲ್ಲ. ಕಾಲಜ್ಞಾನವನ್ನು ಅರಿಯುವವರಿಲ್ಲ, ಸಮಸ್ಯೆಗಳನ್ನು ಕಷ್ಟಗಳನ್ನು ಕಾಣದವರು ಯಾರೂ ಇಲ್ಲ, ಬರೀ ಸುಖವನ್ನೇ ಕಂಡವರು ಯಾರೂ ಇಲ್ಲ. ನಾವು ಕಣ್ಣಿನಿಂದ ನೋಡಿದೆಲ್ಲ ಯಾವತ್ತೂ ನಿಜ ಆಗಿರಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವನ್ನು ಬದಲಾಗಿರುತ್ತದೆ. ಇಂದು ನೀನೇ ಎಲ್ಲ ಅನ್ನೋರು ನಾಳೆ ನೀನ್ಯಾರು ಅನ್ನುವ ಪರಿಸ್ಥಿತಿ ಬರ್ಬೋದು. ನಾವಿರುವ ಈ ಸಮಾಜದಲ್ಲಿ ನಮಗೆ ನಂಬಿದವರಿಗೆ ಯಾವುದೇ ಕಾರಣಕ್ಕೂ ಮೋಸ ವಂಚನೆ ಮಾಡಬೇಡಿ. ಮೋಸ ಮಾಡಿದವರನ್ನು ಇನ್ನೊಮ್ಮೆ ನಂಬಬೇಡಿ, ಅವರಿಂದ ದೂರ ಇರುವುದೇ ಒಳ್ಳೆಯದೆನಿಸುತ್ತದೆ. ಇಲ್ಲಿ ಮಾತಿನಲ್ಲಿಯೇ ಬಣ್ಣ ಬದಲಿಸುವ ಜನರೇ ಹೆಚ್ಚು, ಮಾತಿಗೆ ಮರಳಾಗಬೇಡಿ. ಇಲ್ಲಿ ನಾವಿರುವ ಸಮಾಜದಲ್ಲಿ ಬೀದಿ ಸುತ್ತಾಡಿಕೊಂಡು ಅನ್ನ ತಿನ್ನುವ ನಾಯಿಗೆ ಇರುವಷ್ಟು ನಿಯತ್ತು ಈ ನರ ಮನುಷ್ಯನಿಗೆ ಯಾಕೆ ಇಲ್ಲ? ಎಲ್ಲವೂ ಸಹಿಸಿಕೊಂಡು ಇರುವವರಿಗೆ ಮಾತ್ರ ಎಲ್ಲರೂ ನಮ್ಮವರು, ತಮ್ಮವರು, ಬಂಧುಗಳು, ಬಳಗದವರು. ಒಂದೇ ಒಂದು ಸಾರಿ ಹಿಂದೆ ತಿರುಗಿ ಸರಿಯಾದ ಉತ್ತರ ಕೊಟ್ಟರೆ ನಮ್ಮವರು ನಮಗೆ ವೈರಿಗಳು. ಇಷ್ಟೇ ಈಗಿನ ಸಂಬಂಧಗಳು. ಹಿಂದೆ ಒಂದು ಕಾಲದಲ್ಲಿ ಜನರು ಕಲ್ಲಿನಿಂದ ಬೆಂಕಿ ಹಚ್ಚಿದರೆ, ಈಗಿನ ಜನರು ಕಲಿಯುಗದಲ್ಲಿ ಈ ಸ್ವಾರ್ಥದ ಲೋಕದಲ್ಲಿ ಬರೀ ಮಾತಿನಲ್ಲೇ ಬೆಂಕಿ ಹಚ್ಚುತ್ತಾರೆ. ಹೇಗಿದೆ ಈ ಪ್ರಪಂಚ? ಅರಮನೆಗಿಂತ ನೆರೆಮನೆಯ ಲೇಸು. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಅತಿ ಆಸೆ ಪಡಬಾರದು, ಇದ್ದುದರಲ್ಲಿಯೇ ಖುಷಿ ಪಡಬೇಕು. ಆಸ್ತಿ, ಅಂತಸ್ತು, ಐಶ್ವರ್ಯಗಳಿಗೆ ಆಸೆ ಪಡಬಾರದು. ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಎಂದು ಮೆರೆದಾಡುವ ಶ್ರೀಮಂತ ಜನರ ಮನೆ ಎಂದರ್ಥ. ಇಂಥ ಶ್ರೀಮಂತರ ಮನೆಯವರಿಗೆ ಬಡವರ ಕಷ್ಟ ಅರ್ಥ ಆಗೋದಿಲ್ಲ. ಬಡವರನ್ನು ತಮ್ಮ ನೆರೆಮನೆಯವರಾಗಿ ನೋಡಲು ಇಷ್ಟಪಡುವುದಿಲ್ಲ. ಬಡವರಿಗೆ ಕಷ್ಟ, ಚಿಂತೆ, ನೋವುಗಳ ಅನುಭವವಿರುವುದರಿಂದ ಕಷ್ಟದಲ್ಲಿರುವ ನೆರೆಮನೆಯವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುತ್ತಾರೆ. ಶ್ರೀಮಂತರಲ್ಲಿ ನೋಟ, ಬಡವರಲ್ಲಿ ಊಟ. ದುಡಿದ ಸಂಸಾರ ಮಾಡುವ ವಯಸ್ಸಿನಲ್ಲಿ ಮನೆಯಲ್ಲಿ ಕುಳಿತುಕೊಂಡು ತಿಂದರೆ, ಕುಳಿತು ತಿನ್ನುವ ವಯಸ್ಸಿನಲ್ಲಿ ಬೇಡಿಕೊಂಡು ತಿನ್ನಬೇಕಾಗುತ್ತದೆ. ಅದಕ್ಕೆ ಶರೀರದಲ್ಲಿ ಶಕ್ತಿ ಇರುವವರೆಗೆ, ರಟ್ಟೆಯಲ್ಲಿ ಬಲ ಇರುವವರೆಗೆ ದುಡಿದು ಹಣ ಸಂಪಾದಿಸು. ಅದು ಮುಂದೆ ನಿನ್ನ ಮುಪ್ಪಿನ ಕಾಲದಲ್ಲಿ ಉಪಯೋಗ ಆಗುವುದು. ಇದುವೇ ಬದುಕಿನ ದಾರಿದೀಪ. ನಮ್ಮ ಜೀವನದಲ್ಲಿ ಕೆಲವು ಆರೋಗ್ಯ ಸರಿಯಾಗಿದ್ದರೆ ಸಾಲದು. ನಮ್ಮ ಜೀವನದಲ್ಲಿ ಕೇವಲ ಆರೋಗ್ಯ ಸರಿಯಾಗಿದ್ದರೆ ಅದು ಸಾಲದು. ಮನುಷ್ಯನ ಭಾವನೆಗಳು, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ನಡತೆ, ವಿಶ್ವಾಸ, ನಂಬಿಕೆ, ಸಮಾಜ ಜನರೊಂದಿಗೆ ಹೊಂದಿಕೊಂಡು ಹೋಗುವ ಮಾನವೀಯತೆಯ ಗುಣಗಳಿರಬೇಕು. ಮನಸ್ಸು ಕೂಡ ಪರಿಶುದ್ಧವಾಗಿರಬೇಕು. ಇದುವೇ ಬದುಕಿನ ಬೆಳಕು. ಜೀವಿಸುವುದು ಮುಖ್ಯವಲ್ಲ, ಆದರೆ ಹೇಗೆ ಜೀವಿಸಬೇಕೆನ್ನುವುದು ಮುಖ್ಯವಾಗಿರ್ತದೆ. ಈ ಸಮಾಜದಲ್ಲಿ, ಈ ಕಲಿಯುಗದಲ್ಲಿ ಯಾರು ಬಣ್ಣದ ಮಾತುಗಳು, ರಂಗಿನ ಜೀವನ, ಮೋಸ ಮಾಡಿ ವಂಚಿಸುವವರನ್ನು ಜಾಣರು, ಬುದ್ಧಿವಂತರು ಅನ್ನುತ್ತಾರೆ. ಯಾರು ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ, ಸಹಕಾರ, ಎಲ್ಲರಿಗೂ ಉಪಕಾರದಿಂದ, ಒಳ್ಳೆತನದಿಂದ ಬದುಕುವವರನ್ನು ದಡ್ಡ, ಮೂರ್ಖ, ಶತಮೂರ್ಖ, ಬುದ್ಧಿ ಇಲ್ಲದವರು ಎಂದು ಅನ್ನುತ್ತಾರೆ. ಹೇಗಿದೆ ಈ ಪ್ರಪಂಚ? ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.